ಮತ್ತೊಂದು ಕಡೆ ಕಾಂಗ್ರೆಸ್ ಮನೆಯಲ್ಲಿನ ಕೆಪಿಸಿಸಿ ಪಟ್ಟದಾಟ ಫೈಟ್ಗೆ ಬ್ರೇಕ್ ಹಾಕೋದಕ್ಕೆ ಮಲ್ಲಿಕಾರ್ಜುನ್ ಖರ್ಗೆ ಅವರೇ ಮುಂದಾಗಿದ್ದು ಖಡಕ್ ವಾರ್ನಿಂಗ್ ಅನ್ನು ಕೊಟ್ಟಿದ್ದಾರೆ. ಇದರ ಎಫೆಕ್ಟ್ ಶಾಸಕರ ಮೇಲೆ ಸದ್ಯದ ಮಟ್ಟಿಗಂತೂ ಬಿದ್ದಂತ ರೀತಿಯಾಗಿ ಕಂಡು ಬರ್ತಾ ಇದೆ. ಇವತ್ತು ಸಿದ್ದರಾಮಯ್ಯ ಬಣದ ಶಾಸಕರು ಮೌನಕ್ಕೆ ಜಾರಿದ್ದು ಕಂಡು ಬಂತು. ಹಾಗಾದ್ರೆ ಮಲ್ಲಿಕಾರ್ಜುನ ಖರ್ಗೆ ಅವರ ಸ್ಟೇಟ್ಮೆಂಟ್ ನಂತರದಲ್ಲಿ ಪಕ್ಷದಲ್ಲಿ ಏನೆಲ್ಲ ಬೆಳವಣಿಗೆಗಳಾಗ್ತಾ ಇದೆ, ಬನ್ನಿ ಈ ರಿಪೋರ್ಟ್ ಅಲ್ಲಿ ನೋಡ್ಕೊಂಬೋಣ. ಎಲ್ಲರೂ ಬಾಯಿ ಮುಚ್ಕೊಂಡಿದ್ರೆ ಒಳ್ಳೇದು. ಸುಮ್ಮನೆ ನಿಮ್ಮ ಕೆಲಸ ಮಾಡಿ. ಯಾವಾಗ ಏನ್ ನಿರ್ಧಾರ ತೆಗೆದುಕೊಳ್ಬೇಕೋ ತೆಗೆದುಕೊಳ್ತೀವಿ. ಖಡಕ್ ವಾರ್ನಿಂಗ್. ಎಲ್ಲಾ ಶಾಸಕರಿಗೆ ಬಿಸಿ ತಟ್ಟೋ ವಾರ್ನಿಂಗ್. ಈ ಎಚ್ಚರಿಕೆ ಕೊಟ್ಟಿದ್ದು ಬೇರಾರು ಅಲ್ಲ, ಹೈಕಮಾಂಡ್ ನಾಯಕ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ. ಯಾರ ಮಾತಿಗೂ ತಲೆ ಕೆಡಿಸಿಕೊಳ್ಳದಿರೋ ಶಾಸಕರು ಇದೀಗ ಮೌನಕ್ಕೆ ಜಾರಿದಂತೆ ಕಾಣ್ತಾ ಇದೆ. ಬಾಯಿ ಮುಚ್ಕೊಂಡಿದ್ರೆ ಒಳ್ಳೆಯದು. ಎಐಸಿಸಿ ಅಧ್ಯಕ್ಷರ ವಾರ್ನಿಂಗ್. ಮೊದಲು ನಿಮ್ಮ ಕೆಲಸ ಮಾಡಿ. ಈ ರೀತಿ ಮಾತನಾಡೋದ್ರಿಂದ ಏನೂ ಪ್ರಯೋಜನ ಇಲ್ಲ ಅಂತ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಫೈನಲ್ ಎಚ್ಚರಿಕೆ ಕೊಟ್ಟಿರೋದು ಈ ರೀತಿ ಇದೆ. ಎಲ್ಲರಿಗೆ ನಂದೊಂದು ಸೂಚನೆ ಏನಂದರೆ, ಎಲ್ಲರೂ ಬಾಯಿ ಮುಚ್ಚಿಕೊಂಡು ಸುಮ್ಮನೆ ಕೆಲಸ ಮಾಡಬೇಕು. ಯಾವಾಗ ಏನು ನಿರ್ಣಯ ತಗೊಳ್ಬೇಕು ಅದು ನಮಗೆ ಬಿಟ್ಟಿದ್ದು. ಕೊಟ್ಟಂಥ ಕೆಲಸಗಳನ್ನು ಮಾಡಿ ಜನರಿಗೆ ಅಭಿವೃದ್ಧಿ ಕಡೆ ಒಯ್ದು ಮತ್ತು ಪಕ್ಷಕ್ಕೆ ಬಲ ತಂದು ಆ ಕೆಲಸ ಮೊದಲು ಮಾಡಲಿ. ಇವೆಲ್ಲ ಮಾತಾಡ್ತಕ್ಕಂಥದ್ದು ಇದರಲ್ಲಿಂದ ಏನು ಪ್ರಯೋಜನ ಆಗೋದಿಲ್ಲ. ಹೈಕಮಾಂಡ್ ಇದೆ, ನಾವೆಲ್ಲ ಇದ್ದೇವೆ, ರಾಹುಲ್ ಗಾಂಧಿಯವರಿದ್ದಾರೆ, ನಾವು ನಿರ್ಣಯ ತಗೊಳ್ತೇವೆ. ಅದಕ್ಕೆ ಅವರು ಇಲ್ಲಿ ಇಂಟರ್ಪ್ರಿಟೇಷನ್ ಮಾಡ್ತಕ್ಕಂಥದ್ದು ಅವಶ್ಯಕತೆ ಇಲ್ಲ. ಎಐಸಿಸಿ ಅಧ್ಯಕ್ಷರ ಎಚ್ಚರಿಕೆ, ಸಚಿವರು ಶಾಸಕರು ಸೈಲೆಂಟ್. ಕೆಪಿಸಿಸಿ ಅಧ್ಯಕ್ಷ ಸ್ಥಾನ ವಿಚಾರವಾಗಿ ಮಾತನಾಡಲು ಹಿಂದೇಟು. ಮೊನ್ನೆಯಷ್ಟೇ ಸಿಎಲ್ಪಿ ಸಭೆ ಮೂಲಕ ಸುರ್ಜೇವಾಲಾ ಎಚ್ಚರಿಕೆ ಕೊಟ್ಟಿದ್ರು. ಕೆಪಿಸಿಸಿ ಪಟ್ಟದ ವಿಚಾರದಲ್ಲಿ ಮಾತು ಹೆಚ್ಚಾಗ್ತಲೇ ಇತ್ತು. ಇದೀಗ ಸ್ವತಃ ಎಐಸಿಸಿ ಅಧ್ಯಕ್ಷರೇ ಕೊಟ್ಟ ವಾರ್ನಿಂಗ್ ಎಫೆಕ್ಟ್ ಆದಂತೆ ಕಂಡು ಬರ್ತಾ ಇದೆ. ಸ್ವಲ್ಪ ಮಟ್ಟಿಗೆ ಬಿಸಿ ತಟ್ಟಿದಂತಿದೆ. ಸಚಿವರು ಶಾಸಕರು ಸೈಲೆಂಟ್ ಆಗಿದ್ದಾರೆ. ಮಲ್ಲಿಕಾರ್ಜುನ್ ಖರ್ಗೆ ಹೇಳಿರೋದು ಕರೆಕ್ಟ್ ಆಗಿದೆ ಅಂತ ಸಚಿವ ಎಚ್.ಸಿ. ಮಹದೇವಪ್ಪ ಹೇಳಿದ್ರೆ, ಸಚಿವ ಎಚ್.ಕೆ. ಪಾಟೀಲ್ ಹೈಕಮಾಂಡ್ ಸಮರ್ಥವಾಗಿದೆ ಎಂದರು. ಎಐಸಿಸಿ ವರಿಷ್ಠರು ಮಲ್ಲಿಕಾರ್ಜುನ್ ಖರ್ಗೆಜಿಯವರು ಅವರು ಹೇಳಿರೋ ಮಾತು 100ಕ್ಕೆ 100 ಸರಿಯಾಗಿದೆ. ಎಲ್ಲರೂ ಅದನ್ನು ಪರಿಪಾಲನೆ ಮಾಡಿ ಶಿಸ್ತಿನಿಂದ ಪಕ್ಷನ ಸಂಘಟನೆ ಮಾಡಬೇಕು. ಸರ್ಕಾರ ಒಳ್ಳೆಯ ಹೆಸರು ತರೋ ರೀತಿ ಕೆಲಸ ಮಾಡಬೇಕು. ಏನು ಹೇಳ್ಯಾರ ಮಲ್ಲಿಕಾರ್ಜುನ ಖರ್ಗೆ ಅವರು? ಯಾವಾಗ ಯಾವುದನ್ನು ಬದಲಾವಣೆ ಮಾಡಬೇಕು ಅದು ಹೈಕಮಾಂಡಿಗೆ ಗೊತ್ತದ. ನೀವು ಅದ್ರಾಗ ಯಾರೂ ಮಾತಾಡ್ತಕ್ಕದ್ದಲ್ಲ ಹೇಳಿದ್ರಲ್ಲ. ಅದಕ್ಕೆ ಯಾವಾಗ ಯಾವುದು ಏನು ಮಾಡಬೇಕು ಅನ್ನೋದು ನಮ್ಮ ಹೈಕಮಾಂಡ್ ಮಾಡೋದಕ್ಕೆ ಸಮರ್ಥವಾಗಿದೆ. ಅದರಲ್ಲೂ ಸಚಿವ ಸತೀಶ್ ಜಾರಕಿಹೊಳಿ ಅಂತೂ ನೇರವಾಗಿ ಕೆಪಿಸಿಸಿ ಅಧ್ಯಕ್ಷರ ಬದಲಾವಣೆಗೆ ಪಟ್ಟು ಹಿಡಿದಿದ್ರು. ಆದರೆ ಇದೀಗ ಅವರು ಸೈಲೆಂಟ್ ಆಗಿದ್ದಾರೆ. ಇನ್ನು ದಲಿತ ನಾಯಕರಾದ ಪರಮೇಶ್ವರ್, ಕೆಎನ್ ರಾಜಣ್ಣ ಮೌನಕ್ಕೆ ಜಾರಿರೋದು ಕಂಡು ಬಂದಿದೆ. ಎಲ್ಲೂ ಬಹಿರಂಗ ಹೇಳಿಕೆ ಕೊಡೋಕೆ ಮುಂದಾಗಿಲ್ಲ. ಇನ್ನು ಹೈಕಮಾಂಡೇ ಅಂತಿಮ ಅಂತ ಸಚಿವ ಪ್ರಿಯಾಂಕ್ ಖರ್ಗೆ ಹೇಳಿದ್ದಾರೆ. ಎಲ್ಲರೂ ಅದೇ ಹೇಳ್ತಾ ಇರೋದಲ್ವಾ, CM ಅವರು ಅದೇ ಹೇಳಿದ್ರು, DCM ಅವರು ಅದೇ ಹೇಳಿದ್ರು. ನಾವು ಬಂದು ಇಲ್ಲಿ ಮಾಧ್ಯಮ ಮುಂದೆ ಮಾತಾಡೋದಕ್ಕಿಂತ ನಿಮ್ಗೆ ಸ್ವಾತಂತ್ರ್ಯ ಇದೆ, ಬಂದು ನನ್ನ ಹತ್ರ ಮಾತಾಡೋದು, ಬಂದು ಮಾತಾಡಿ. ಅದು ಯಾವಾಗ ಮಾಡಬೇಕು, ಏನು ಮಾಡಬೇಕು ಅವೆಲ್ಲನೂ ಕೂಡ ತೀರ್ಮಾನ ಹೈಕಮಾಂಡ್ ತಗೋತಾರೆ. ಪಕ್ಷವನ್ನ ಡ್ಯಾಮೇಜ್ ಮಾಡೋ ಕೆಲಸವಾಗ್ತಿದೆ ಎಂದ ಡಿಕೆ. ಪಕ್ಷದಲ್ಲಿನ ಬೆಳವಣಿಗೆಯನ್ನ ಸೈಲೆಂಟ್ ಆಗಿ ವಾಚ್ ಮಾಡ್ತಿರುವ ಡಿಕೆಶಿ ಈ ಹಿಂದೆಯೂ ಎಲ್ಲದಕ್ಕೂ ಖರ್ಗೆಯೇ ಅಂತಿಮ ಅಂದಿದ್ರು. ಇದೀಗ ಖರ್ಗೆ ಹೇಳಿಕೆಯಿಂದ ಶಕ್ತಿ ಸಿಕ್ಕಂತಾಗಿರುವ ಡಿಕೆ ಪಕ್ಷವನ್ನ ಡ್ಯಾಮೇಜ್ ಮಾಡೋ ಕೆಲಸ ಆಗ್ತಾ ಇದೆ, ಈಗೇನೂ ಮಾತನಾಡೋದಿಲ್ಲ ಅಂದ್ರು. ಎಲ್ಲ ರಾಜಕಾರಣ ಸುಮ್ಮನೆ ಅನ್ನೆಸೆಸರಿ ನಮ್ಮ ಪಾರ್ಟಿ ಡ್ಯಾಮೇಜ್ ಮಾಡಕ್ಕೆ ಇವೆಲ್ಲ ನಡೀತಾ ಇದೆ. ನಾನು ಇನ್ನೇನು ಜಾಸ್ತಿ ಕಾಮೆಂಟ್ ಮಾಡಲ್ಲ. ಕುರ್ಚಿಯ ಬಗ್ಗೆ ಬಿಟ್ಟು ಅಭಿವೃದ್ಧಿ ಕಡೆ ಗಮನ ಹರಿಸಿ. ಸರ್ಕಾರದ ವಿರುದ್ಧ ವಿಪಕ್ಷ ನಾಯಕ ಅಶೋಕ್ ಕಿಡಿ. ಕಾಂಗ್ರೆಸ್ ಮನೆಯಲ್ಲಿನ ಜಗಳವನ್ನೇ ಅಸ್ತ್ರ ಮಾಡಿಕೊಂಡ ಬಿಜೆಪಿ ಈ ಸರ್ಕಾರಕ್ಕೆ ಮಾನ ಮರ್ಯಾದೆ ಇದ್ರೆ ಕುರ್ಚಿ ಬಗ್ಗೆ ಮಾತನಾಡೋದು ಬಿಟ್ಟು ಅಭಿವೃದ್ಧಿ ಕಡೆ ಗಮನ ಕೊಡ್ಲಿ ಅಂತ
ಆರ್ ಅಶೋಕ್ ಆಕ್ರೋಶ ಹೊರಹಾಕಿದ್ದಾರೆ. ಈ ಸರ್ಕಾರಕ್ಕೆ ಮಾನ ಮರ್ಯಾದೆ ಇದ್ರೆ ಇನ್ನಾದ್ರೂ ಕುರ್ಚಿ ಜಗಳ ಬಿಟ್ಟು ಅಧಿಕಾರದ ವ್ಯಾಮೋಹ ಬಿಟ್ಟು ಕಾನೂನು ಸುವ್ಯವಸ್ಥೆಯನ್ನ ಕಾಪಾಡುವಂತ ವ್ಯವಸ್ಥೆ ಮಾಡಲಿಲ್ಲ ಅಂದ್ರೆ ಮುಂದೆ ಈ ರಾಜ್ಯದಲ್ಲಿರುವಂತ ಎಲ್ಲ ಕೈಗಾರಿಕೆಗಳು ಎಲ್ಲ ಈ ರಾಜ್ಯವನ್ನ ಬಿಟ್ಟು ಹೋಗುವಂತ ಪರಿಸ್ಥಿತಿಗೆ ನೀವೇ ದೂಡ್ತಾ ಇದ್ದೀರಾ. ಇವತ್ತು ಆದಾಯನೂ ಕೂಡ ಇದರಿಂದ ಎಲ್ಲಿ ಕಾನೂನು ಸುವ್ಯವಸ್ಥೆ ಇರಲ್ಲೋ ಆ ರಾಜ್ಯದಲ್ಲಿ ಹೂಡಿಕೆದಾರರು ಬರಲ್ಲ. ಕಾಂಗ್ರೆಸ್ ಮನೆಯಲ್ಲಿ ಬೆಂಕಿ ಬಿರುಗಾಳಿ ಸೃಷ್ಟಿಸಿದ್ದ ಕೆಪಿಸಿಸಿ ಅಧ್ಯಕ್ಷರ ಬದಲಾವಣೆ ಮಾತಿಗೆ ಸದ್ಯಕ್ಕೆ ಬ್ರೇಕ್ ಬಿದ್ದಂತೆ ಕಾಣ್ತಿದೆ. ಮಲ್ಲಿಕಾರ್ಜುನ್ ಖರ್ಗೆ ಎಚ್ಚರಿಕೆಯ ಬೆನ್ನಲ್ಲೇ ಸಚಿವರು ಶಾಸಕರು ಸೈಲೆಂಟ್ ಏನೋ ಆಗಿದ್ದಾರೆ. ಆದ್ರೆ ಇದು ತಾತ್ಕಾಲಿಕ ಮೌನವಾ, ಫುಲ್ ಸ್ಟಾಪ್ ಬಿದ್ದಿದ್ಯಾ ಎನ್ನುವುದು ಯಕ್ಷ ಪ್ರಶ್ನೆಯಾಗಿದೆ. ಪ್ರಸನ್ನ ಗಾಂವ್ಕರ್, ಟಿವಿ9 ಬೆಂಗಳೂರು.